ಎಲ್ಲರಿಗೂ ನಮಸ್ಕಾರ. ಇಂದಿರಲ್ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲರನ್ನೂ ಕೂಡ ತುಂಬಾ ವಿಶೇಷತೆ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನ ಕೇರಳ ಸ್ಟೈಲಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಆಗಿರ್ಬೋದು. ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿರುವಂತಹ ದೇವಸ್ಥಾನನೂ ಕೂಡ. ಎಷ್ಟೋ ಸಾರಿ ನಮಗೆ ಅಂದ್ಕೊಂಡಿರ್ತೀವಿ, ನಮಗೆ ಗೊತ್ತೇ ಇರಲ್ಲ. ನಮ್ಮ ಸುತ್ತಮುತ್ತ ಏನಿಲ್ಲ, ಸುಮಾರು ಒಂದು 7-8 ಕಿಲೋಮೀಟ್ರ್, ಒಂದು 10 ಕಿಲೋಮೀಟ್ರ್ ಒಳಗಡೆ ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿರುತ್ತೆ. ಬಟ್ ನಮಗೆ ಅದು ಪರಿಚಯನೇ ಇರೋದಿಲ್ಲ, ಯಾರೋ ಒಬ್ಬರ ಮುಖಾಂತರ ಪರಿಚಯ ಆಗುತ್ತೆ. ಅದೇ ರೀತಿ ನನಗೂ ಕೂಡ ಈ ದೇವಸ್ಥಾನ ಒಬ್ಬರು ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾರೆ. ಅವರು ಮುಂದೆ ಹೇಳ್ತಾ ಹೋಗ್ತೀನಿ ಅವ್ರ ವಿಚಾರ, ಅವರು ಕೂಡ ಮಾತಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಪ್ರಾಂಗಣ ಆಗಿರ್ಬೋದು ಎಷ್ಟು ದೊಡ್ಡದಾಗಿದೆ. ಈ ದೇವಸ್ಥಾನ ಮಲ್ಲಿಕಾರ್ಜುನ, ಭ್ರಮರಾಂಬಿಕೆ, ಗಣಪತಿ, ಅದು ಕಂಬದಲ್ಲಿ ಮೂಡಿರುವಂತಹ ಗಣಪತಿ ಆಗಿರ್ಬೋದು, ಕಾಳಭೈರವ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ, ಇದೆಲ್ಲನೂ ಕೂಡ ಹೊಂದಿರುವಂತಹ ಈ ದೇವಸ್ಥಾನ ದೊಡ್ಡ ಜಾಗದಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ಇರುವಂಥದ್ದು ಆನೇಕಲ್ ಟೌನ್ ಮಧ್ಯಭಾಗದಲ್ಲಿ, ಅದು ತಾಲೂಕು ಆಫೀಸ್ ಎದುರುಗಡೆನೇ ಇರುವಂತಹ ಈ ದೇವಸ್ಥಾನ ತುಂಬಾ ವಿಶೇಷತೆ ಇರುವಂತಹ ದೇವಸ್ಥಾನ. ನಾನು ಎಷ್ಟೋ ಸಾರಿ ಈ ರೋಡಲ್ಲಿ ಓಡಾಡಿದ್ದೀನಿ, ಬಟ್ ಈ ಜಾಗದಲ್ಲಿ ಇಂತಹ ದೇವಸ್ಥಾನ ಇದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಯಾಕಪ್ಪ ಅಂತಂದರೆ ಎಷ್ಟೋ ಜನ ತಾಲೂಕು ಆಫೀಸ್ಗೆ ಹೋದರೆ ಟೈಮ್ ಪಾಸ್ಗೆ ಈ ಬೀಡಿ ಸಿಗರೇಟ್ ಸೇದೋದಾಗಿರ್ಬೋದು, ಗುಟ್ಕಾ ತಿನ್ನೋದಾಗಿರ್ಬೋದು, ಟೈಮ್ ಪಾಸ್ಗೆ ಅಂತೇಳಿ ಈ ಜಾಗದಲ್ಲಿ ಕೂತ್ಕೊಂಡು ಕಾಲಹರಣ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಮೋಸ್ಟ್ಲಿ ಇದೇನೋ ವೇಸ್ಟ್ ಜಾಗ ಇರ್ಬೋದೇನೋ, ಕಾಲಹರಣ ಮಾಡೋಂಥ ಜಾಗ ಇರ್ಬೋದೇನೋ ಅಂತ ಅಂದ್ಕೊಂಡಿತ್ತು. ಬಟ್ ಇತ್ತೀಚೆಗೆ ನನಗೆ ನಮ್ಮ ದೀಕ್ಷಿತರ ಮುಖಾಂತರ ಇಂತಹ ದೊಡ್ಡ ದೇವಸ್ಥಾನ ಈ ಜಾಗದಲ್ಲಿ ಇದೆ ಅಂಥೇಳಿ ನನಗೆ ಗೊತ್ತಾಗಿರುವಂಥದ್ದು. ನನಗೆ ಈ ದೇವಸ್ಥಾನ ಪರಿಚಯ ಆಗಿದ್ದು ಸುಹೃತ್ ದೀಕ್ಷಿತರ ಮುಖಾಂತರ. ಅವರನ್ನು ಮುಂದೆ ಕೂಡ ಮಾತಾಡಿಸ್ತೀನಿ, ನೀವು ವಿಡಿಯೋದಲ್ಲೂ ಕೂಡ ನೋಡ್ಬೋದು. ಇತ್ತೀಚೆಗೆ ನಾನು ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾದ್ರೆ ದೀಕ್ಷಿತರು ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದರು. ಇಂದ್ರಮ್ಮ ಆನೇಕಲ್ಲಲ್ಲಿ ಈ ಥರ ದೇವಸ್ಥಾನ ಇದೆ, ಒಂದ್ಸರಿ ಬನ್ನಿ ಅಂತ. ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಏನಪ್ಪ ಇಂಥ ದೇವಸ್ಥಾನ ಆನೇಕಲ್ಲಲ್ಲಿ ಇದೆಯಾ? ನಾನು ಎಷ್ಟೋ ಸಾರಿ ಓಡಾಡಿದ್ದೀನಲ್ಲ, ಸುಮಾರು ದೇವಸ್ಥಾನಗಳು ಗೊತ್ತು ನನಗೆ ಆನೇಕಲ್ ಸೈಡಲ್ಲಿ, ಬಟ್ ಈ ಥರ ದೇವಸ್ಥಾನ ಇಲ್ಲಿದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಆದರೂ ಒಂದ್ಸರಿ ಟ್ರೈ ಮಾಡ್ತೀನಿ ಅಂತೇಳಿ ನಾನು ಸುಮಾರು ಒಂದು 3-4 ತಿಂಗಳಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದೆ. ಏನೋ ಗೊತ್ತಿಲ್ಲ, ಭಗವಂತ ಮೊನ್ನೆ ಮಂಗಳವಾರ ಸಂಕಷ್ಟಹಾರ ಗಣಪತಿ ಚತುರ್ದಶಿ ದಿವಸನೇ ಹೋಗಬೇಕು ಅಂತ ಅನ್ನಿಸ್ತು. ಏನೋ ಭಗವಂತ ಆವತ್ತಿನ ದಿನ ದರ್ಶನ ಮಾಡಬೇಕು ಅಂತಿತ್ತೋ ಏನೋ ಗೊತ್ತಿಲ್ಲ. ಗಣಪತಿನ, ಮಹಾಗಣಪತಿನ, ಅದು ಕಂಬದಲ್ಲೇ ಮೂಡಿರುವಂತಹ ಗಣಪತಿ, ಕಾಳಭೈರವ, ಬಸವೇಶ್ವರನ ದರ್ಶನ ಮಾಡ್ಕೊಂಬಂದೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು, ಆನಂದ ಆಯಿತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಪ್ರಾಂಗಣದ ಒಳಗಡೆನೇ ಇರುವಂಥದ್ದು ಭ್ರಮರಾಂಬಿಕೆ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಕೂಡ ಇಲ್ಲಿ ನೆಲೆಸಿರುವಂಥದ್ದು. ನೀವು ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ಆನೆ ಆಗಿರ್ಬೋದು. ಇದನ್ನೆಲ್ಲ ನೋಡಿದ್ರೆ ನಮಗನ್ಸುತ್ತೆ ಮೋಸ್ಟ್ಲಿ ಇದು ಎಷ್ಟು ವರ್ಷಗಳಿರ್ಬೋದು. ನನಗನ್ಸೋ ಪ್ರಕಾರ, ಅವ್ರು ಹೇಳಿದ ಪ್ರಕಾರನೂ ಕೂಡ ಇದು ಸುಮಾರು ಒಂದು 2000 ವರ್ಷದ ಹಳೆಯ ದೇವಸ್ಥಾನ ಅಂತಂದರು. ನಾವು ನೋಡಿದ್ರೂ ಕೂಡ ಹಾಗೆ ಅನಿಸುತ್ತೆ. ನೋಡಿ, ಈಗ ಪ್ರತಿಯೊಂದು ಕಂಬ ಆಗಿರ್ಬೋದು, ದೇವಸ್ಥಾನದ ಚಾವಣಿ ನೋಡಿರ್ಬೋದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಟ್ಟೋಂಥ ದೇವಸ್ಥಾನಗಳಾಗಿರ್ಬೋದು, ಹಳೆ ದೇವಸ್ಥಾನಗಳ ಕಟ್ಟಡಗಳಾಗಿರ್ಬೋದು, ಅವುಗಳನ್ನ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಇದು ಎಷ್ಟು ವರ್ಷದ ಹಳೆಯ ದೇವಸ್ಥಾನಗಳು ಅನ್ನೋದನ್ನು. ಅದೇ ರೀತಿ ಕೂಡ ಈ ಭ್ರಮರಾಂಬಿಕೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವರು ಕೂಡ. ಇನ್ನು ನನಗೆ ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ನಮಗೆ ಹತ್ತಿರದಲ್ಲಿ ಈ ಥರ ದೇವಸ್ಥಾನ ಇದೆ, ಇಂಥ ದೊಡ್ಡ ಆಲಯವನ್ನು ಹೊಂದಿರುವಂತಹ ದೇವಸ್ಥಾನ ಇದೆ. ಹಾಗೆ ನಾನು ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಇದೇ ಮೊದಲಿಗೆ ಅನ್ನೋದು ಒಂದು ಖುಷಿ. ಈ ಆವರಣ ನೋಡ್ತಾ ಇದ್ರೇ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ನೀವು ಯಾರಾದರೂ ಖಂಡಿತ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಒಂದು ಸಾರಿ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ. ಅದೇ ರೀತಿ ನಮ್ಮ ದೀಕ್ಷಿತರು ಕೂಡ ನನಗೆ ಭೇಟಿಯಾದರು, ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ. ಅವ್ರು ಏನು ಹೇಳ್ತಾರೆ ಈ ದೇವಸ್ಥಾನದ ವಿಚಾರದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸಂಪರ್ಕರು ವಾಗರ್ತ ಪ್ರತಿಪತ್ತೆ ಜಗತಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು. ಇಂದು ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಅನಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿರುವಂತಹ ಸ್ತಂಭ ಮಹಾಗಣಪತಿಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪ್ರಯುಕ್ತ ವಿಶೇಷ ಅಭಿಷೇಕ, ಬೆಳಗಿನ ಜಾವ ವಿಶೇಷ ಅಭಿಷೇಕ, ಅಲಂಕಾರ, ಗಣಹೋಮ ಮತ್ತು ಪ್ರಸಾದ ವಿತರಣೆ ನಡೆದಿದೆ. ಇವತ್ತಿನ ಸಂಜೆ ನವನೀತ ಅಲಂಕಾರ, ನವನೀತ ಅಂತಂದರೆ ಬೆಣ್ಣೆ ಅಲಂಕಾರ ಇರುತ್ತೆ ಗಣಪತಿಗೆ. ಬೆಣ್ಣೆ ಅಲಂಕಾರ, ಮಂಗಳವಾದ್ಯ ಸೇವೆ, ಅಷ್ಟಾವಧಾನ ಸೇವೆ ಮತ್ತು ವಿಶೇಷವಾಗಿ ದೀಪಾಲಂಕಾರ ಸೇವೆ ಇರುತ್ತೆ. ಸದ್ಭಕ್ತರೆಲ್ಲರೂ ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ತುಂಬ ಧನ್ಯವಾದ. ನಾನು ಆಗಿರ್ಬೋದು, ಶ್ರೀ ದೇವಸ್ಥಾನ ಆಗಿರ್ಬೋದು, ಭ್ರಮರಾಂಬೆ ಆಗಿರ್ಬೋದು, ಇದೇ ಫಸ್ಟ್ ಟೈಮ್ ನಾನು ಸುಮಾರು ಸಾರಿ, ಎಷ್ಟೋ ಸಾರಿ 120 ಸಾರಿ 200 ಸಾರಿ ಬಂದಿರ್ಬೋದು ನಾನು ಆನೆಕಲ್ಗೆ. ಬಟ್ ನಾನು ಈ ದೇವಸ್ಥಾನ, ಈ ಕಂಬದ ಗಣಪತಿ ಇದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಗೊತ್ತಿಲ್ಲ. ನಾನು ಅಲ್ಲಿಂದ ನಮಗೆ ಪರಿಚಯ ಆಗಿದ್ದು ನಾವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ, ಆಕರ್ಷಣೆ ಮಾಡಿದ್ದಾರೆ. ಸರಿ ಬನ್ನಿ ಅಂತಂದರೆ ನೋಡಿ, ಇವತ್ತಿನ ದಿನ ಅದು ಸಂಕಷ್ಟಹಾರ ಗಣಪತಿ ದಿನವೇ
ನಾವು ಈ ದೇವಸ್ಥಿಗೆ ಸೇವೆಗೆ ಅಂತ ಬಂದಿದ್ದೀವಿ. ನಾವು ನಿಜವಾಗ್ಲೂ ತುಂಬಾನೇ ಇಡೀ ಕೋಟೆಗೆ ಬೆಳಕು ಅಂತ ಒಂದು ನಂಬಿಕೆ ಇದೆ. ಅಂಗಾರಕ ಸಂಕಷ್ಟಹರ ಚತುರ್ದಶಿ ದಿವಸನೇ ಭಗವಂತನ ದರ್ಶನ ಮಾಡಿದ್ದೀನಿ. ನನಗೂ ಕೂಡ ಒಳ್ಳೇದು ಮಾಡಲಿ. ವಿಡಿಯೋ ನೋಡೋಂಥವ್ರು ನಿಮಗೂ ಕೂಡ ಗಣಪತಿ ಇರೋಂಥ ವಿಘ್ನಗಳೆಲ್ಲನೂ ಕೂಡ ದೂರ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಇನ್ನೂ ಈ ಭಗವಂತನ ದರ್ಶನ ಮಾಡಿಲ್ಲ ಅಂದರೆ ಒಂದ್ಸತಿ ದರ್ಶನ ಮಾಡಿ. ವಿಘ್ನ ವಿನಾಯಕ, ವಿಘ್ನ ವಿನಾಶಕ ಎಲ್ಲರ ಜೀವನದಲ್ಲೂ ಇರುವಂತಹ ವಿಘ್ನಗಳನ್ನು ದೂರ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.